ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 2026 18ನೇ ತಾರೀಕು ಶಕ್ತಿಯುತವಾಗಿರುವ ಸೂರ್ಯಗ್ರಹಣ ಮುಗಿದಿತ್ತು. ಆದರೆ ಮಾರ್ಚ್ 3ನೇ ತಾರೀಕು ಭಯಂಕರವಾಗಿರುವಂತಹ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ ಬರ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು, ಹಣದ ಸುರಿಮಳೆ ಸುರಿಯುತ್ತದೆ. ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಯವರು. ಎಲ್ಲ ರೀತಿಯ ಕಷ್ಟಗಳಿಂದ ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ. ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಈ ರಾಶಿಯವರಿಗೆ ಹಣದ ಸುರಿಮಳೆ ಸುರಿಯುತ್ತದೆ. 2026 ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇರೋದ್ರಿಂದ ಸಂಪೂರ್ಣವಾಗಿ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ಸಂಭವಿಸುತ್ತಾ ಇದೆ. ಇದು 2026ರ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ. ಈ ಚಂದ್ರಗ್ರಹಣದ ದಿನದಿಂದ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಅದೃಷ್ಟ, ಲಾಭ, ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ. ಈ 7 ರಾಶಿಯಲ್ಲಿರ್ತಕ್ಕಂಥ ಜನರ ಜೀವನದಲ್ಲಿ ಶ್ರೀಮಂತರಾಗುವಂತಹ ಮಹಾಯೋಗ ಕೂಡಿ ಬರ್ತಾ ಇದೆ. ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲ, ಈ ರಾಶಿ ಚಕ್ರದವರ ಅದೃಷ್ಟವು ಆಕಾಶದೆತ್ತರಕ್ಕೆ ಹೋಗುತ್ತದೆ. ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ಇವರು ಕೋಟ್ಯಾಧಿಪತಿ ಕೂಡ ಆಗ್ತಾರೆ. ಎಲ್ಲ ರೀತಿಯ ಕಚೇರಿಗಳಲ್ಲಿ, ಕೋರ್ಟ್ಗಳಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಜಗಳಗಳು, ಮನಸ್ತಾಪಗಳು, ಕುಟುಂಬ ಸಮಸ್ಯೆಗಳು ಎಲ್ಲವೂ ಬಗೆಹರಿಯುವಂತಹ ಸಾಧ್ಯತೆ ಸಿಗುತ್ತದೆ. ಈ ಚಂದ್ರಗ್ರಹಣದ ನಂತರ ಈ ರಾಶಿ ಚಕ್ರದವರಿಗೆ ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವಂತಹ ಯಾವ ಶಕ್ತಿಯಿಂದ ಕೂಡ ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗಗಳು ನಿಮ್ಮ ಜೀವನದ ದೊಡ್ಡ ವಿಶೇಷವಾದ ತಿರುವಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ, ರಾಶಿ ಹಣವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಅಷ್ಟ ಐಶ್ವರ್ಯವನ್ನು ಕಂಡುಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ರಾಶಿ ಜನರು ಅದೃಷ್ಟವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವ ಮೂಲಕ ಜೀವನದಲ್ಲಿ ಎಲ್ಲವನ್ನ ಗಳಿಸಿಕೊಳ್ತಾರೆ. ಇವರ ಬದುಕು ಬಂಗಾರವಾಗುತ್ತದೆ. ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ತಾರೆ. ಒಟ್ಟಾರೆಯಾಗಿ ಚಂದ್ರಗ್ರಹಣದ ನಂತರ ಈ ರಾಶಿಯವರಿಗೆ ದೇವರು ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯ, ಜೀವನದ ಆಶೀರ್ವಾದಗಳನ್ನು ನೀಡ್ತಾ ಹೋಗ್ತಾನೆ. ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣುವಿನ ಸಂಪೂರ್ಣವಾದ ಅನುಗ್ರಹ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಕುಬೇರ ದೇವನ ಆಶೀರ್ವಾದ ಕೂಡ ಈ ರಾಶಿಯವರಿಗೆ ಶಕ್ತಿಶಾಲಿಯಾಗಿರುವಂತಹ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ಳೋಕೆ ಸಹಾಯ ಮಾಡ್ತಾ ಹೋಗುವುದು. ಒಟ್ಟಾರೆಯಾಗಿ ಚಂದ್ರಗ್ರಹಣ ಯಾವ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ ಮತ್ತು ಎಲ್ಲಿ ಈ ಒಂದು ಚಂದ್ರಗ್ರಹಣವನ್ನು ನೋಡಲಾಗುತ್ತದೆ, ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತು ಸಹ ಯಾವ ತಪ್ಪನ್ನು ಮಾಡಬಾರ್ದು ಎಂಬ ಸಣ್ಣ ಉಪಾಯವನ್ನು ಕೂಡ ಚಂದ್ರಗ್ರಹಣದ ದಿನ ಮಾಡಬೇಕು ಎನ್ನುವಂಥ ಪರಿಹಾರ ಮಾರ್ಗವನ್ನು ಕೂಡ ತಿಳಿಸಿಕೊಡ್ತೇವೆ. ನಂತರ ನೀವು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀರಾ. ಚಂದ್ರಗ್ರಹಣದ ಸೂತಕದ ಕಾಲ ಎಷ್ಟು ಸಮಯದವರೆಗೆ ಇರುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಚಂದ್ರಗ್ರಹಣದ ನಂತರ ವಿಶೇಷವಾಗಿರುವಂತಹ ಎಚ್ಚರಿಕೆಯನ್ನು ವಹಿಸಬೇಕು, ನಿರ್ಲಕ್ಷ್ಯವನ್ನು ಮಾಡಬಾರ್ದು. ಈ ರಾಶಿ ಚಕ್ರದವರಿಗೆ ಈ ಒಂದು ಸಂದರ್ಭದಲ್ಲಿ ಗ್ರಹಣ ಹಿಡಿದ ದಿನ ಮಕ್ಕಳು ಕೂಡ ಮನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕು. ಇದು ಸಾಧಾರಣವಾದ ಗ್ರಹಣವಲ್ಲ, ಬದಲಿಗೆ ಈ ಚಂದ್ರಗ್ರಹಣವು ಅತಿ ದೊಡ್ಡ ಮಹಾಚಂದ್ರಗ್ರಹಣವಾಗಿದೆ. ಇದು ಕೇವಲ ಆಕಾಶ ಮಾರ್ಗದಲ್ಲಿ ನಡೆಯೋದಷ್ಟೇ ಅಲ್ಲದೆ ಜನಗಳ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಸರ್ವಕೋಟಿ ವಿಧವಾದ ಸಮಸ್ಯೆಗಳನ್ನು, ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಮಾರ್ಗ ಕೂಡ ಸಿಗ್ತಾ ಹೋಗುತ್ತೆ. ನಾವು ಸಣ್ಣ ಪುಟ್ಟ ತಪ್ಪು ಮಾಡುವ ಮೂಲಕ ನಮ್ಮ ಜೀವನವನ್ನು ದೊಡ್ಡ ಮಟ್ಟದ ಕಷ್ಟಕ್ಕೆ ತಳ್ಳುವಂತಹ ಕಷ್ಟ ಕೂಡ ಬರಬಹುದು. ಆದ್ದರಿಂದ ಈ ರಾಶಿ ಚಕ್ರದವರು ಪ್ರತಿಯೊಂದು ಮಾತನ್ನು ಕೂಡ ಮಾಹಿತಿಯನ್ನು ಎಚ್ಚರವಿಟ್ಟು ಕೇಳಿ ನಿಮ್ಮ ಜೀವನ ಬದಲಾಗುವುದನ್ನು ಕಣ್ಣಾರೆ ಕಂಡುಕೊಳ್ಳಬಹುದು. ನಿಮ್ಮ ಇಡೀ ಕುಟುಂಬ ಇನ್ನು ಮುಂದೆ ಅದ್ಭುತವಾದ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಮಸ್ಯೆಯನ್ನು ದೂರ ಮಾಡುತ್ತೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ನಡುವಿನ ಭೂಮಿ ಅಡ್ಡ ಬರುತ್ತದೆ. ಇಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ, ಪೌರಾಣಿಕ ಕಥೆಯ ಪ್ರಕಾರ, ಹಿಂದೂ ಗ್ರಂಥಗಳ ಪ್ರಕಾರ ಯಾವಾಗ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕದ ಕಾಲವು ಕೂಡ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಖಂಡಿತವಾಗಿ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡೋದಿಲ್ಲ, ಅಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದೇ ರೀತಿ ಅಶುಭ ಕಾರ್ಯಗಳು, ಶುಭ ಕಾರ್ಯಗಳು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಅಂಶವನ್ನು ಕೂಡ ಹುಟ್ಟಿಸಬಹುದು. ಆದ್ದರಿಂದ ಮಾರ್ಚ್ 3ರಂದು ರಾಹುಗ್ರಸ್ತ ಸೂರ್ಯಗ್ರಹಣ, ಚಂದ್ರಗ್ರಹಣ ಇರುವಾಗ ಈ ಪ್ರಾರಂಭದ ಹಂತ ಮುಕ್ತಾಯಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಶ್ರೀ ವಿಶ್ವವಸ್ತು ನಾಮ ಸಂವತ್ಸರ ಫಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬೆಳಗ್ಗೆ 8 ಗಂಟೆಗೆ 30 ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಮಧ್ಯಕಾಲ ಅಂದರೆ ಸಂಪೂರ್ಣವಾಗಿ ಗ್ರಹಣ ಆರಂಭ ಬೆಳಗ್ಗೆ 12 ಗಂಟೆ ಮತ್ತು ಈ ಗ್ರಹಣದ ಮುಕ್ತಾಯ ಬಂದು ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಈ ಗ್ರಹಣ ಮುಕ್ತಾಯವಾದ ನಂತರ ಭಾರತದಲ್ಲಿ ಈ ಸಮಯದಲ್ಲಿ ಹಗಲು ಚಂದ್ರನ ಇರೋದಿಲ್ಲ, ನೇರವಾಗಿ
ಸ್ಪಷ್ಟವಾಗಿ ಕಾಣಲು ಸಾಧ್ಯವಿಲ್ಲ. ಕಡಿಮೆ ಇರುವುದರಿಂದ ಖಂಡಿತವಾಗಿ ಚಂದ್ರಗ್ರಹಣ ಹಿಡಿಯುತ್ತದೋ ಅಥವಾ ಚಂದ್ರ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಆ ರೀತಿಯಾಗಿ ಇರೋದ್ರಿಂದ ಈ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಎಲ್ಲ ರಾಶಿ ಚಕ್ರದ ಮೇಲೂ ಕೂಡ ನೇರವಾದ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ರಾಶಿ ಚಕ್ರದವರಿಗೆ ಮಾರ್ಚ್ 3ರಿಂದ ಸಂಭವಿಸುವಂಥ ಈ ಚಂದ್ರಗ್ರಹಣ ಯಾವಾಗ ಇಳಿಯುತ್ತದೆಯೋ ಇಂತಹ ಸಮಯದಲ್ಲಿ ಎಲ್ಲ ನವಗ್ರಹಗಳು ಕೂಡ ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ. ಒಟ್ಟಾರೆಯಾಗಿ ಇದಾದ ನಂತರ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ, ನೆಮ್ಮದಿಯ ಜೀವನ ಕೇವಲ ಈ 7 ರಾಶಿಯ ಜನರಿಗೆ ಮಾತ್ರವಲ್ಲದೆ ಪ್ರತಿಯೊಂದು ಜನರ ಜೀವನದ ಮೇಲೂ ಕೂಡ ಅದ್ಭುತವಾದ ಚಮತ್ಕಾರಿ ಸಕಾರಾತ್ಮಕ ಬದಲಾವಣೆ ಕೂಡ ತರುತ್ತದೆ. ಈ 7 ರಾಶಿಯ ಜನರು ಅದೃಷ್ಟವಂತರು. ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುತ್ತಾರೆ. ಈ ಜೀವನ ಒಂದು ಚಕ್ರದಲ್ಲಿ ಯಾವುದೇ ಕಷ್ಟಗಳು ಸಾಮಾನ್ಯವಾಗಿ ಬರ್ತವೆ. ಅಂತಹ ಕಷ್ಟಗಳನ್ನು ನಾವು ಬಲವಾದ ಪರಿಣಾಮಗಳ ಮೂಲಕ ನಮ್ಮ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಪ್ರಭಾವವನ್ನು, ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಈ ವಿಶೇಷವಾದ ಕಾಲಘಟ್ಟದಲ್ಲಿ ಸಂಕೇತವಾಗಿರ್ತಕ್ಕಂತಹ ಈ ಜನರ ಜೀವನದಲ್ಲಿ ಈ ಸಮಸ್ಯೆಗಳು, ಸಮಯಗಳು ತಾಳ್ಮೆ ಮತ್ತು ಯೋಜನೆಯ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಮಾತ್ರ ದೊಡ್ಡ ಆರ್ಥಿಕ ಲಾಭವನ್ನು ತೆರೆದುಕೊಳ್ಳುವಂತಹ ದ್ವಾರ ಸಿಗ್ತಾ ಹೋಗುತ್ತೆ. ಏಕೆಂದರೆ ಗ್ರಹಣವು ನಿಮ್ಮ 10ನೇ ಮನೆಯ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ಗೊಂದಲಗಳು ಅಥವಾ ಸ್ವಲ್ಪ ಯಾವುದೇ ರೀತಿಯ ಮನಸ್ತಾಪಗಳು ದೂರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಲಾಭದಿಂದ ಕೂಡಿರೋದ್ರಿಂದ ಬಂಡವಾಳ ಹೂಡಿಕೆಯಲ್ಲೂ ಕೂಡ ನೆಗೆಟಿವ್ ಮನೋಭಾವದಿಂದ ಹೊರಬರಬಹುದು. ಹೊಸ ಪ್ರಯತ್ನಗಳು ಕೂಡ ಅದ್ಭುತವಾಗಿ ಫಲ ನೀಡುತ್ತದೆ. ನಿಮ್ಮಲ್ಲಿ ಸ್ಫೂರ್ತಿ, ಹೊಸ ಆದಾಯದ ಪ್ರಾರಂಭಿಸುವಂತಹ ಸಾಧ್ಯತೆ, ಹಳೆಯ ಸಾಲ ಅಥವಾ ಹಣಕಾಸಿನ ವಿಶೇಷವಾದ ತೊಂದರೆಗಳನ್ನು ದೂರ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ದೊಡ್ಡ ವಿಶೇಷವಾದ ಶಕ್ತಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ. ಹಣಕಾಸಿನ ಬದುಕನ್ನು ಬಲಪಡಿಸುತ್ತದೆ. ಒಟ್ಟಿನಲ್ಲಿ ಈ ರಾಶಿಯವರಿಗೆ ಅದೃಷ್ಟ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ರಾಜಯೋಗ, ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ. ಒಟ್ಟಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬಾಳು ಬಂಗಾರವಾಗುವಂತಹ ಸಮಯ ಅಂದರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ಗ್ರಹಣದ ನಂತರ ಹೊಸ ಅನುಭವ ಮತ್ತು ಹೊಸ ಉಪಕರಣಗಳ ಮುಖಾಂತರ ಪ್ರೇರೇಪಣೆಯನ್ನು ನೀಡ್ತಾ ಹೋಗುತ್ತೆ. ನೀವು ಧೈರ್ಯವಾಗಿ ಹೊಸ ಯೋಜನೆಯನ್ನು ಕೈಗೊಳ್ಳಬಹುದು. ಎಲ್ಲ ರೀತಿಯ ಕಾರ್ಯದಲ್ಲೂ ಕೂಡ ಧನಲಾಭದ ಅವಕಾಶಗಳನ್ನು ಹೆಚ್ಚು ಗಮನಿಸಬಹುದು. ನಿಮ್ಮ ಆತ್ಮವಿಶ್ವಾಸ, ಸ್ಪರ್ಧಾತ್ಮಕ ಧೋರಣೆಗಳನ್ನು, ನಿಮ್ಮ ಹಣಕಾಸಿನ ಗುರಿಗಳನ್ನು ಸ್ಪಷ್ಟವಾಗಿ ಯಶಸ್ವಿಯಾಗಿ ತಲುಪಲು ಈ ಗ್ರಹಣದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ, ಗೊಂದಲಗಳು ಇನ್ನು ಮುಂದೆ ದೂರವಾಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ವಿಯಾಗ್ತೀರಾ. ಇಷ್ಟರ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.